ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಗಿಣಿಗೇರ ರಾಯಚೂರು ರಾಜ್ಯ ಹೆದ್ದಾರಿ ಚತುಷ್ಪಥ ರಸ್ತೆಯನ್ನಾಗಿ ಮೇಲ್ದರ್ಜೆಗೆ ನೋಟಿಸ್ ನೀಡಿ ಭೂಸ್ವಾಧೀನ ಬಳಿಕ ಪರಿಹಾರದ ಕ್ರಮ. ಡಿಸಿ ಚಂದ್ರಶೇಖರ್ ನಾಯಕ್. ಜನನ ಮರಣ ಪ್ರಮಾಣ ಪತ್ರ ಕುರಿತು ತರಬೇತಿ ಕಾರ್ಯಾಗಾರ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಜನನ ಮರಣ ಪ್ರಮಾಣ ಪತ್ರ ನೀಡುವ ಕೆಲಸ ಜವಾಬ್ದಾರಿಯಿಂದ ನಿರ್ವಹಿಸಿ. ಡಾಕ್ಟರ್ ಟಿ ರೋಣಿ. ಮುಂಗಾರು ಹಂಗಾಮಿಗೆ ಅಗತ್ಯ ಬೀಜ ರಸಗೊಬ್ಬರ ದಾಸ್ತಾನು. ದೇವಿಕಾ ಆರ್. ಜೆಸ್ಕಾಂ ಅಧಿಕಾರಿಗಳು ಮೀಟರ್ ನೀಡದೆ ಗ್ರಾಹಕರಿಗೆ ಅನ್ಯಾಯ, ಸರಿಪಡಿಸದಿದ್ದರೆ ಕಾನೂನು ಕ್ರಮ. ಶರತ್ ಕಳಸ. ಸ್ಕಿಜೋಫ್ರೇನಿಯಾ ಕಾಯಿಲೆಯನ್ನು ಚಿಕಿತ್ಸೆಯ ಮೂಲಕ ಪ್ರಾಥಮಿಕ ಹಂತದಲ್ಲಿ ತಡೆಗಟ್ಟಬಹುದಾಗಿದೆ. ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು. ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆ ನೀಡುವಲ್ಲಿ ಲೋಪ, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಕಾರೈಕಲ್ನಲ್ಲಿ ಅಕ್ರಮ ಮರಳು ದಾಸ್ತಾನು, ಕೇಸ್ ದಾಖಲು. ವಾರ್ತೆಗಳ ವಿವರ. ಗಿಣಿಗೇರ ರಾಯಚೂರು ರಾಜ್ಯ ಹೆದ್ದಾರಿಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಭೂ ಸ್ವಾಧೀನಕ್ಕೆ ಗುರುತಿಸಲಾಗಿದೆ. ರಸ್ತೆಯ ಎರಡೂ ಬದಿಯಲ್ಲಿ ತಲಾ 30 ಫೀಟ್ ರಸ್ತೆಯನ್ನು ಸ್ವಾಧೀನಪಡಿಸಿಕೊಳ್ಳಲು ಈಗಾಗಲೇ ಸರ್ವೇಯರ್ ಅನ್ನು ನೇಮಿಸಿದೆ. ಪರಿಹಾರಕ್ಕೆ ಸಂಭವಿಸಿದಂತೆ ಭೂಮಿ ಸ್ವಾಧೀನಕ್ಕೆ ಒಳಪಟ್ಟ ಭೂಮಿಗೆ ನೀಡಲು ಈಗಾಗಲೇ ಸಿದ್ಧತೆ ನಡೆದಿದೆ. ಎಲ್ಲ ಪ್ರಕ್ರಿಯೆಗಳು ಮುಗಿಯಲು 7-8 ತಿಂಗಳ ಕಾಲಾವಕಾಶ ನಂತರ ಪರಿಹಾರ ನೀಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಚತುಷ್ಪಥ ರಸ್ತೆಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರ ಜೊತೆಗೆ ನಡೆದ ಸಭೆಯಲ್ಲಿ ಮಾತನಾಡಿದರು. ಸಿಂಧನೂರಿನಿಂದ ರಾಯಚೂರುವರೆಗಿನ ರಸ್ತೆ ಚತುಷ್ಪಥ ರಸ್ತೆಯನ್ನಾಗಿ ಮಾಡಲು ಈಗಾಗಲೇ ರಸ್ತೆಯ ಎರಡೂ ಬದಿಯಲ್ಲಿ ಮಾರ್ಕ್ ಮಾಡಲಾಗಿದೆ. ಭೂ ಸ್ವಾಧೀನಕ್ಕೆ ಪಡೆಯಲು 6 ಜನ ಸರ್ವೇಯರ್ ಅನ್ನು ನೇಮಿಸಲಾಗಿದೆ. ಕೆಆರ್ಡಿಸಿಎಲ್ ಮತ್ತು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ 2 ಸುತ್ತಿನ ಸಭೆ ಮಾಡಲಾಗಿದೆ. ರಸ್ತೆಯ ಎಡ ಮತ್ತು ಬಲ ಬದಿಯಲ್ಲಿ ತಲಾ 30 ಫೀಟ್ ಭೂ ಸ್ವಾಧೀನ ಮಾಡಲಾಗುತ್ತಿದೆ. ಇದೀಗ ಹೆಚ್ಚುವರಿಯಾಗಿ ಗುರುತಿಸಿದ್ದು ಅಲ್ಲಿಯವರೆಗೆ ಭೂ ಸ್ವಾಧೀನ ಮಾಡುತ್ತಿಲ್ಲ, ಅಂದಾಜು ಮಾರ್ಕ್ ಮಾಡಲಾಗಿದೆ ಎಂದರು. ಈ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಅಂದಾಜು 1,273 ಕೋಟಿಯ ಪ್ರಾಜೆಕ್ಟ್ ಕಾಮಗಾರಿಯಾಗಿದೆ. ಇದರ ಜೊತೆಗೆ ಭೂ ಸ್ವಾಧೀನಕ್ಕೆ ಒಳಪಟ್ಟ ಭೂಮಿಗೆ ಪರಿಹಾರ ನೀಡಲು ಇಂತಿಷ್ಟು ಹಣ ನಿಗದಿಪಡಿಸಲಾಗಿದೆ. ಭೂ ಸ್ವಾಧೀನ ಆಕ್ಟ್ ಅಡಿಯಲ್ಲಿ ಪರಿಹಾರ ನಿಗದಿಪಡಿಸಲಾಗುತ್ತದೆ. ಅವಾಗ ಕೂಡ ನಮಗೆ ಎಷ್ಟು ಭೂಮಿ ತಗೊಳ್ತೀವಿ, ನೀವು ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲ. ಆಮೇಲೆ ಪರಿಹಾರನೂ ಕೊಟ್ಟಿಲ್ಲ ಸರ್. ಮೊದಲಿಂದಲೂ ನಮಗೆ ಪರಿಹಾರ, ನಮ್ಮ ರೈತರಿಗೆ ಯಾರಿಗೂ 1 ನಯ ಪೈಸಾ ಪರಿಹಾರ ಕೊಟ್ಟಿಲ್ಲ. ಈಗ 4 ಲೈನ್ ಆಗ್ತದೆ, ಆ ಕಡೆ 2 ಲೈನು ಈ ಕಡೆ 2 ಲೈನು ಮಾಡಿ ಭಾಳ 100 ಫೀಟ್ ಈ ಕಡೆ 100 ಈ ಕಡೆ 100 ಫೀಟು ಏನೋ ಬೌಂಡ್ರಿ ಫಿಕ್ಸ್ ಮಾಡಲಿ. ನಮಗೆ ಹೆದ್ದಾರಿ ಮಾಡೋದಕ್ಕೆ ನಾವು ವಿರೋಧ ಮಾಡೋದಿಲ್ಲ, ಯಾವತ್ತಿಗೂ ನಾವು ವಿರೋಧ ಮಾಡಿಲ್ಲ, ಅವರಿಗೆ ಸಹಕಾರ ಮಾಡ್ತೀವಿ. ಆದರೆ ನಮ್ಮ ರೈತರಿಗೆ ಏನಂದರೆ ಸರಿಯಾದ ರೀತಿಯಲ್ಲಿ ಯಾವ ರೀತಿ ನೀವು ಸರ್ಕಾರದ ಒಂದು ನಿಯಮಾನುಸಾರ ಪರಿಹಾರ ಕೊಡಬೇಕು, ಆ ಪರಿಹಾರ ನಮ್ಮ ರೈತರಿಗೆ ಕೊಡಬೇಕು. ಅದು ಯಾವುದೂ ಮಾಡಲಾರ್ದೇ, ಸರ್ವೆ ಮಾಡಲಾರ್ದೇ ಏಕಾಏಕಿ ಬಂದು ಅವರು ಗುತ್ತಿಗೆದಾರರ ಕೆಲಸ ಪ್ರಾರಂಭ ಮಾಡಿದೋದಕ್ಕೆ ನಮ್ಮ ರೈತರು ನಾವೆಲ್ಲರೂ ಮೀಟಿಂಗ್ ಮಾಡ್ಕೊಂಡು ಇದು ಸ್ವಲ್ಪ ಒಂದು ಅಂತಿಮ ನಿರ್ಣಯಕ್ಕೆ ಬರೋವರೆಗೆ ಕೆಲಸ ಮಾಡೋದು ಬೇಡ ಅಂತೇಳಿ ನಾವು ಕೆಲಸ ನಿಲ್ಲಿಸಿದ್ದು ಕರೆ. ಅವರೆಲ್ಲ ಗಿಟಾಚಿಗಳು ಈಗ ನಾವೇನಾದರೂ ಸುಮ್ಮನೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕೆಲಸ ಪ್ರಾರಂಭವಾಗಿ ನಡೆದ್ಬಿಡ್ತಿತ್ತು. ನಮ್ಮ ಪರಿಹಾರ ರೈತರಿಗೆ ಏನಾಗ್ತಿತ್ತು ಗೊತ್ತಿಲ್ಲ. ಅದಕ್ಕೀಗ ನಾವು ತಮಗೆ ಒಂದು 2 ಪತ್ರಗಳನ್ನು ಕೊಟ್ಟಿವಿ. 2 ಪತ್ರಗಳನ್ನು ಕೊಟ್ಟ ನಂತರ ಅದಕ್ಕೆ ನೀವು ಚುನಾವಣೆ ಇತ್ತು, ಚುನಾವಣೆಯಲ್ಲಿ ಹೇಳಿದ್ರಿ. ನಮಗೂ ಈಗ ನಾವು ಚುನಾವಣೆ ಕೌಂಟಿಂಗ್ ಆದ್ಮೇಲೆ ಕರಿತಾರೆ ಅನ್ಕೊಂಡಿದ್ವಿ, ನೀವು ಅಲ್ಲಿ ಕರೆದ್ರಿ. ಓಕೆ. ಈಗ ನಮಗೇನಂತಂದರೆ ಮೊದಲು ಅಲ್ಲಿ ನೀರಾವರಿಯಿಂದ ಭೂಮಿಗಳನ್ನು ಕುಷ್ಕಿ ಅಂತ ಅವರು ಹೆಸರಿಸ್ಯಾರ. ಅದರಿಂದ ಏನಾದ್ರು ಕುಷ್ಕಿ ಅಂದರೆ ಭಾಳಷ್ಟು ಪರಿಹಾರ ನಮ್ಮ ರೈತರಿಗೆ ಕಡಿಮೆ ಬರ್ತದೆ, 3/4 ಭಾಗ ಕಡಿಮೆ ಆಗುತ್ತೆ. ಒಂದು ಕುಷ್ಕಿ ಅಂತಿದ್ದದನ್ನು
ನೀರಾವರಿ ಅಂತ ಅಂದರೆ ಯಾವ ಭೂಮಿ ನೀರಾವರಿಗೆ ಒಳಪಟ್ಟವೆ ಅವನ್ನ ಮಾತ್ರ ಮಾಡಲಿ. ಕುಸ್ಕಿದ್ದದನ್ನು ನಾವೇನು ಮಾಡಂತೇನು ಅನ್ನಂಗಿಲ್ಲ. ಕುಸ್ಕಿದ್ದದ್ದು ಕುಸ್ಕಿ ಇರಲಿ. ನೀರಾವರಿ ಭೂಮಿಯನ್ನು ಕುಸ್ಕಿ ಅಂತ ಮಾಡಿರಲ್ಲ, ಅದನ್ನು ಏನಂತಂದರೆ ಬದಲಿ ಮಾಡಬೇಕು ಒಂದು. ಮತ್ತು ನಮಗೆ ಈಗ ಪರಿಹಾರ ಕೊಡೋದು ಯಾವಾಗ ಜಂಟಿ ಸರ್ವೆ. ಈಗ ಏನಾಗಿದೆ, ಒಂದು ಸರ್ವೆ ನಂಬರ್ನಲ್ಲಿ 5-6 ಜನ ಅಣ್ಣ ತಮ್ಮರು ಇರ್ತಾರೆ ಅಥವಾ ಬೇರೆಯವ್ರು ಯಾರೋ ಪರ್ಚೇಸ್ ಮಾಡಿರ್ತಾರೆ. ಆ ಸರ್ವೆ ನಂಬರ್ನಲ್ಲಿ ಇಷ್ಟು ಹೋಗಿದೆ ಅಂತ ತೋರಿಸಿದ್ದಾರೆ ಹೊರತು ಇಂಡಿವಿಜುವಲ್ ಆಗಿ ಯಾರಿಗೂ ಎಷ್ಟು ಹೋಗಿದೆ ನಿಮ್ಮ ಭೂಮಿ ಅಂತ ಇದುವರೆಗೂ ಗೊತ್ತಿಲ್ಲ. ಅದಕ್ಕೆ ಜಂಟಿ ಸರ್ವೆ ಮಾಡಿಸಿ ಆಯಾ ರೈತರಿಗೆ ಎಷ್ಟು ಎಕರೆ ಎಷ್ಟು ಗುಂಟೆ ಹೋಗಿದೆ ಅನ್ನೋದನ್ನು ಮಾಹಿತಿ ಕೊಡಬೇಕು. ಮತ್ತು ಪರಿಹಾರದ ಬಗ್ಗೆ ಅಂತೂ ನೀವು ನಿಮ್ಮ ಸಮ್ಮುಖದಲ್ಲಿ ನಾವು ಜಮೀನುಗಳ ಜಂಟಿ ಭೂಮಿ ಸೇರಿದಂತೆ ಪರಿಹಾರದ ಕುರಿತು ಮತ್ತೊಮ್ಮೆ ಸಭೆ ನಡೆಸಿ ತೀರ್ಮಾನಿಸಲಾಗುತ್ತದೆ ಎಂದು ಹೇಳಿದರು. ಭೂಸ್ವಾಧೀನ ಜೆಎಂಸಿ ಫೈನಲ್ ನೋಟಿಫಿಕೇಶನ್ ಸಮಯವಿದ್ದು ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿಯಲು 7-8 ತಿಂಗಳು ಬೇಕಾಗಿರುತ್ತದೆ. ನಂತರ ಪರಿಹಾರ ಒದಗಿಸಿಕೊಡಲಾಗುತ್ತದೆ. ಭೂಸ್ವಾಧೀನಕ್ಕೆ ಒಳಪಟ್ಟ ಎಲ್ಲ ರೈತರಿಗೆ ನೋಟಿಸ್ ನೀಡಿಲ್ಲವೆಂದು ಹೇಳಿದ್ದು, ಈ ಬಗ್ಗೆ ಸಭೆ ನಡೆಸಿ ನೋಟಿಸ್ ನೀಡಲು ತಿಳಿಸಲಾಗುತ್ತದೆ ಎಂದರು. ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲೆ ಪಾಟೀಲ್ ಮಾತನಾಡಿ, ಹೆದ್ದಾರಿ ರಸ್ತೆ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ನೋಟಿಸ್ ನೀಡದ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ. ರೈತರು ಕಳೆದುಕೊಳ್ಳುವ ಭೂಮಿಗೆ ಸೂಕ್ತ ಪರಿಹಾರ ನೀಡಿದ ನಂತರವಷ್ಟೇ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು. ರೈತರ ಭೂಮಿ, ಗಿಡ ಹಾಗೂ ಬಾವಿ ಎಲ್ಲವನ್ನು ಅಂದಾಜು ಮಾಡಿ ಪರಿಹಾರ ನೀಡಬೇಕೆಂದರು. ರೈತರಿಗೆ ನೋಟಿಸ್ ನೀಡಲು ಸೂಚಿಸಲಾಗುತ್ತದೆ. ನಂತರವೇ ಪರಿಹಾರ ಕಾರ್ಯ ಕೈಗೊಳ್ಳಲು ಸೂಚಿಸುವುದಾಗಿ ಚಂದ್ರಶೇಖರ್ ನಾಯಕ್ ಭರವಸೆ ನೀಡಿದರು. ಅವರು ನಿಮ್ಮ ಕೆಲವು ರೈತರು ನಿಂತ್ಕೊಂಡ್ರು. ಈಗ ಇವರು ಮಾಲಿ ಪಾಟೀಲ್ ಏನು ಹೇಳಿದ್ದಾರೆ, ಅದಕ್ಕೆ ನಮ್ಮ ಕಡೆಯಿಂದ ನಾವು ಏನು ಮಾಡಿದ್ವಿ, ಮುಂದೆ ಏನಾಗ್ತದೆ ಅನ್ನೋವಂಥದ್ದು ನಾನು ಹೇಳ್ತೀನಿ. ಅದಾದಮೇಲೆ ತಮಗಿನ್ನೂ ಏನಾದರೂ ಏನಂತಾರೆ ಡೌಟ್ಸು ಆ ಥರ ಇತ್ತು ಅಂತ ಹೇಳಿದ್ರೆ ನೀವು ಕೇಳ್ಬೋದು. ಇಲ್ಲ ಅದ್ರ ಬಗ್ಗೆ ಏನಾದರೂ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾನು ಇಮಿಡಿಯೇಟ್ಲಿ ಕ್ಲಾರಿಫೈ ಮಾಡ್ತೀನಿ. ಇಲ್ಲ ಅಂದರೆ ನಾನು ನನ್ನ ಹಂತದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಏನು ಮಾಡ್ಬೋದು ಅನ್ನೋವಂಥದ್ದನ್ನು ನೋಡಿ ಮುಂದುವರೆದ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಎಲೆಕ್ಷನ್ ಟೈಮಲ್ಲಿ ಬಂದ ನಂತರ ಎಲೆಕ್ಷನ್ ವೋಟಿಂಗ್ ಆಗೋವರೆಗೂ ನಾವೇನು ಮಾಡಲಿಕ್ಕೂ ಆಗೋದಿಲ್ಲ, ಮಾಡ್ಲಿಕ್ಕೆ ಬರ್ತಾನೂ ಇರಲಿಲ್ಲ, ಟೈಮೂ ಇರಲಿಲ್ಲ. ಸೊ ಅದಾದಮೇಲೆ ಇದೇ ಸಬ್ಜೆಕ್ಟ್ ತಗೊಂಡು ನಾವು 2 ಮೀಟಿಂಗ್ನ KRDCL ಮತ್ತು KRDCL ಬೇಸಿಕ್ಲಿ KRDCL ಇಂಜಿನಿಯರಿಂಗ್ ವಿಭಾಗ ಮತ್ತು ಅಕ್ವಿಸಿಷನ್ ವಿಭಾಗ ಇಬ್ಬರ ಜೊತೆನೂ ನಾವು 2 ಮೀಟಿಂಗ್ ಮಾಡಿದ್ದೀವಿ. ಆ ಒಂದು ಫಸ್ಟ್ ಮೀಟಿಂಗಲ್ಲಿ ಕೆಲವೊಂದು ಸಬ್ಜೆಕ್ಟ್ ಡಿಸ್ಕಷನ್ನು, 2ನೇ ಮೀಟಿಂಗಲ್ಲಿ ಅಕ್ವಿಸಿಷನ್ ಬಗ್ಗೆ ಡಿಸ್ಕಷನ್ ಆಗಿರುವಂಥದ್ದು. ಆ ಮೀಟಿಂಗ್ನಿಂದ ಹೊರಬಂದಂಥ ವಿಷಯ ಏನು ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಎಕ್ಸಿಸ್ಟಿಂಗ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಹ್ಯಾಮ್ ಮಾಡೆಲಲ್ಲಿ ಅಂದರೆ ಹೈಬ್ರಿಡ್ ಆನ್ಯುಯಿಟಿ ಮಾಡೆಲಲ್ಲಿ ಸರ್ಕಾರದಿಂದ ಕಾಂಟ್ರಾಕ್ಟರ್ ಎಲ್ಲ ಫಿಕ್ಸ್ ಆಗಿರೋದು, ಅವರು ಕೆಲವೊಂದು ಹಣ ಹಾಕಿ ಆಮೇಲೆ ಸರ್ಕಾರ ಹಣ ಹಾಕಿ ಮಾಡುವಂಥ ಇದು ರೋಡ್. ಸೊ ಎಕ್ಸಿಸ್ಟಿಂಗ್ ರೋಡ್ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ರೋಡ್. ಇವಾಗ ನಿಮಗೆ ಗೊತ್ತಿರೋ ಹಾಗೆ ಅದು 2 ದ್ವಿಪಥ ಇರೋದನ್ನು ಚತುರ್ಪಥ ಮಾಡುವಂಥದ್ದು ಪ್ಲ್ಯಾನ್ ಇರೋವಂಥದ್ದು. ಆ್ಯಂಡ್ ಆ ಪಾಯಿಂಟ್ ರಾಯಚೂರು ರೂರಲಲ್ಲಿ ಸ್ಟಾರ್ಟ್ ಆಗಿ ಸಿಂಧನೂರಿಗೆ ಆಗುವಂಥದ್ದು ಸುಮಾರು 1 ಗಂಟೆಗಳ ಕಾಲ ಟ್ರಾವೆಲ್ ಟೈಮ್ ರೆಡ್ಯೂಸ್ ಮಾಡುವಂಥದ್ದು ಅವರು ಐಡಿಯಾ ಇರೋದು. ಈಗ ಅಲ್ಲಿನ ಸ್ಥಿತಿ ಅಂದರೆ ಸ್ಟೇಟಸ್ ಏನಿದೆ ಅಂತ ಹೇಳಿದ್ರೆ, ಕಾಂಟ್ರಾಕ್ಟರ್ನ ಅವರು ಕ್ಯಾಬಿನೆಟ್ ಮೂಲಕ ಅಪ್ರೂವ್ ಮಾಡಿ ಕಾಂಟ್ರಾಕ್ಟರ್ನ ನಿಗದಿ ಮಾಡಿದ್ದಾರೆ. ಈಗ ಕಾಂಟ್ರಾಕ್ಟರು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ 6 ತಿಂಗಳ ಕಾಲ ಟೈಮ್ ಇರ್ತದೆ. ಸೊ ಕಾಂಟ್ರಾಕ್ಟರ್ ನೇಮಕ ಮಾಡಿರೋವಂಥದ್ದು ಆಲ್ರೆಡಿ 3 ತಿಂಗಳು ಆಗಿದೆ. ಕಾಂಟ್ರಾಕ್ಟರ್ಗೆ 6 ತಿಂಗಳ ಮುಂಚೆ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಲ್ಯಾಂಡ್ ಏನಿದೆ ಅದರದ್ದು ಸೆಟ್ರೈಟ್ ಮಾಡುವಂಥದ್ದು KRDCL ಜವಾಬ್ದಾರಿ. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತಗರಾಮ್ ಪಾಂಡ್ವೆ ಇದ್ದರು. ಈ ಸಂದರ್ಭದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಕಂದಾಯ ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾರಕ ಪಾಟೀಲ್, ಶರಣಬಸವ ಬೆಟ್ಟದೂರು, ಬೂದಯ್ಯ ಸ್ವಾಮಿ ಸೇರಿದಂತೆ ಅನೇಕ ರೈತರು ಇದ್ದರು. ಗ್ರಾಮ ಪಂಚಾಯಿತಿಗಳಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡಲು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳನ್ನು ಉಪ ನೋಂದಣಿ ಅಧಿಕಾರಿಯನ್ನಾಗಿ ನೇಮಿಸಿದೆ. ಪಂಚಾಯಿತಿ ಕಾರ್ಯದರ್ಶಿಗಳು ತರಬೇತಿ ಪಡೆದು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಅವರು ತಿಳಿಸಿದ್ದಾರೆ. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಬೆಂಗಳೂರು ಮತ್ತು ಜಿಲ್ಲಾ ಪಂಚಾಯಿತಿ ರಾಯಚೂರುಗಳ ಸಹಯೋಗದಲ್ಲಿ ಜನನ ಮರಣ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು.
ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯಗೊಳಿಸಲಾಗಿದ್ದು ಸಾರ್ವಜನಿಕರ ಅನುಕೂಲಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೇ ದೊರೆಯುವಂತಾಗಲು ಸರ್ಕಾರ ಗ್ರಾಮ ಪಂಚಾಯಿತಿಗಳಲ್ಲಿಯೇ ಪ್ರಮಾಣ ಪತ್ರ ನೀಡುವ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ. ಜನನ ಮತ್ತು ಮರಣ ಪತ್ರ ನೀಡುವ ಅಧಿಕಾರ ಪಡೆದಿರುವ ಪಂಚಾಯಿತಿ ಕಾರ್ಯದರ್ಶಿಗಳು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಜನನ ಮತ್ತು ಪ್ರಮಾಣ ಪತ್ರ ನೀಡಬೇಕಾಗುತ್ತದೆ. ಸರಿಯಾದ ಪೂರ್ವಪರ ಸತ್ಯ ಮಾಹಿತಿ ಪರಿಶೀಲಿಸಿ ಪ್ರಮಾಣ ಪತ್ರ ನೀಡಬೇಕಾಗುತ್ತದೆ. ಗೊಂದಲಗಳಿಗೆ ಅವಕಾಶ ನೀಡದೆ ಜವಾಬ್ದಾರಿಯುತ ಕಾರ್ಯನಿರ್ವಹಿಸಬೇಕಾಗುತ್ತದೆ ಎಂದರು. ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವವರ ಅರ್ಜಿಯನ್ನು ಪರಿಶೀಲಿಸಿ ಅಗತ್ಯ ದಾಖಲೀಕರಣವನ್ನು ಪಂಚಾಯಿತಿ ಕಾರ್ಯದರ್ಶಿಗಳು ನಿರ್ವಹಿಸಬೇಕಾಗುತ್ತದೆ. ಅಲ್ಲದೆ ಅಗತ್ಯ ಮಾಹಿತಿಯನ್ನು ಸರ್ಕಾರಕ್ಕೂ ನೀಡಬೇಕಾಗುತ್ತದೆ. ಸುಳ್ಳು ಮಾಹಿತಿ ತಪ್ಪಾಗಿ ನೀಡುವುದು ಸಹ ಅಪರಾಧವಾಗಿದೆ. ಕಾರಣ ಪಂಚಾಯಿತಿ ಕಾರ್ಯದರ್ಶಿಗಳು ನಿಗದಿತ ನಮೂನೆ ದಾಖಲೀಕರಣ, ದಸ್ತಾವೇಜು ನಿರ್ವಹಣೆ, ದಾಖಲೀಕರಣ ಕುರಿತು ತರಬೇತಿ ಪಡೆದು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದರು. ಈಗಾಗಲೇ ಗ್ರಾಮ ಮಟ್ಟದಲ್ಲಿ ವಿಲೇಜ್ ಅಕೌಂಟೆಂಟ್ಸ್ನ ಅವ್ರನ್ನ ರಿಜಿಸ್ಟ್ರೇಷನ್ ಆಫೀಸರ್ ಆಗಿ ಆಯ್ಕೆ ಮಾಡಿ ಇಲ್ಲಿವರೆಗೂ ನಡೀತಾ ಇದೆ. ಪ್ರತಿ ವರ್ಷ ಪ್ರತಿ ಸೀಸನ್ ಇನ್ ದ ಸೆನ್ಸ್ ಇನ್ ದ ಮಂತ್ ಆಫ್ ಜುಲೈ ತರಬೇತಿ ಗ್ರಾಮ ಮಟ್ಟದಲ್ಲಿ ಎಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳಿಂದ ಪ್ರತಿ ವರ್ಷ ಆಗ್ತಾ ಇದೆ. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನೀವು ಅವಾಗ ಆಯ್ಕೆ ಆಗಿದ್ದಿಲ್ಲ. ಈಗ ಗೊತ್ತಾಗ್ತದೆ, ನೀವು ಆಯ್ಕೆ ಆಗಿದ್ದೀರಿ. ಸೊ ಇದೊಂದು ತರಬೇತಿ ಕಾರ್ಯಕ್ರಮ ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು. ಇದಕ್ಕಿಂತ 4-5 ತಿಂಗಳ ಹಿಂದೆ 6 ತಿಂಗಳ ಹಿಂದೆ ಎಲ್ಲ ಪಿಡಿಒಗಳನ್ನ ಸರ್ಕಾರ ಆಯ್ಕೆ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಅದನ್ನು ಬದಲಾಯಿಸಿ ಗ್ರಾಮ ಪಂಚಾಯತ್ ಗ್ರೇಡ್ 1 ಕಾರ್ಯದರ್ಶಿಗೆ ಉಪನೋಂದಣಾಧಿಕಾರಿ ಅಂತ ನೇಮಕ ಮಾಡಿರುವುದರಿಂದ ಈಗಾಗಲೇ ನಮ್ಮ ಕಮಿಷನರ್ ಸರ್ ನಮಗೆ ಆದೇಶ ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಈಗಾಗಲೇ ಡೇಟ್, ಸೊ ನೀವೇನು ತರಬೇತಿ ಕೊಡ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ನಿಮ್ಮನ್ನು ಕರೀತಾರೆ. ಪ್ರತಿ ವರ್ಷ ಅಪ್ಡೇಷನ್ ಇರ್ತದೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕಂತ ಹೇಳಿ. ಆ ಒಂದು ತರಬೇತಿಗೆ ನೀವು ತಾಲೂಕು ಮಟ್ಟದಲ್ಲಿ ನಿಮ್ಮನ್ನು ಕರೀತಾರೆ, ಅಲ್ಲಿ ಕೂಡ ನೀವು ಅಟೆಂಡ್ ಆಗಿ ನಿಮ್ಮ ಕ್ಲಾರಿಟಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಮತ್ತೊಂದು ಸಲ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಯಾರ್ಯಾರಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್, ಯುವರ್ ಅನ್ನೋದು ಆಫೀಸರ್ಸ್ ರೆಕಗ್ನೈಸ್ ಆಗಿದ್ದೀರಾ. ಸೊ ಅದನ್ನ ನೀವು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಸರಿಯಾಗಿತ್ತು ಸರ್ಟಿಫಿಕೇಟ್ ಕೊಟ್ಟು ಪರವಾಗಿಲ್ಲ, ಸರಿಯಾಗಿದ್ದಿಲ್ಲ ಕೊಟ್ಟಿಲ್ಲ ಮತ್ತೆ ನಮ್ಮಷ್ಟು ಕಟ್ಟದೆ ಯಾವುದು ಬೇಡ, ಆ ರೀತಿಯಲ್ಲಿ ಇರ್ತದೆ ಕೆಲವೊಂದು ಸಲ. ಅದಕ್ಕೋಸ್ಕರವಾಗಿ ನಾವು ಈ ಸಮಯದಲ್ಲಿ ತರಬೇತಿಯನ್ನು ಪಡೆದುಕೊಳ್ಳೋಣ. ಸೊ ಮ್ಯಾಕ್ಸಿಮಮ್ ಇಫ್ ಯು ಕೋಆಪರೇಟ್ ವಿ ವಿಲ್ ಕಂಪ್ಲೀಟ್ ದಿಸ್. ಸಭೆಯಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿಗಳು ಭಾಗಿಯಾಗಿದ್ದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ಲಿಂಗಸೂರು ಹೊರತುಪಡಿಸಿ ಉಳಿದ ತಾಲೂಕುಗಳಿಂದ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಬಿತ್ತನೆ ಬೇಕಿರುವ ಬೀಜ, ಗೊಬ್ಬರ ಸಮರ್ಪಕ ದಾಸ್ತಾನಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಜಂಟಿ ನಿರ್ದೇಶಕಿ ದೇವಿಕಾ ಆರ್ ಅವರು ತಿಳಿಸಿದ್ದಾರೆ. ಅವರಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ ಮುಂಗಾರಿಗೆ 5,41,000 ಹೆಕ್ಟೇರ್ ಪ್ರದೇಶವಿದ್ದು ಸಜ್ಜೆ, ಸೂರ್ಯಕಾಂತಿ, ಮೆಕ್ಕೆಜೋಳ ಸೇರಿದಂತೆ ಇತರೆ ಬೀಜಗಳು ರೈತ ಸಂಪರ್ಕದಲ್ಲಿ ದೊರೆಯಲಿವೆ. ಬಿತ್ತಿ ಹತ್ತಿ ಬೀಜಗಳು ಖಾಸಗಿ ಮಾರಾಟಗಾರರಲ್ಲಿ ಲಭ್ಯವಿದೆ. 51 ಕಂಪನಿಗಳ 9,25,000 ಕ್ವಿಂಟಲ್ ಬೀಜ ದಾಸ್ತಾನಿದೆ. ಅಗ್ರಿಸೀಡ್ಸ್ 60,000 ಕ್ವಿಂಟಲ್ ಲಭ್ಯವಿದ್ದು ರೈತರ ಬೇಡಿಕೆಯೂ ಇದೆ. ಮುಂಗಾರು ಹಂಗಾಮಿಗೆ 2,35,000 ಟನ್ ರಸಗೊಬ್ಬರ ಅವಶ್ಯಕತೆ ಇದ್ದು 1,00,000 ಟನ್ ದಾಸ್ತಾನಿದೆ. ಯೂರಿಯಾ, ಡಿಎಪಿ ಕಾಂಪ್ಲೆಕ್ಸ್ ಸೇರಿ ಇತರೆ ಗೊಬ್ಬರವಿದೆ. ನ್ಯಾನೋ ಯೂರಿಯಾ, ನ್ಯಾನೋ ಡಿಪಿಎ ಬಳಕೆಗೆ ರೈತರು ಹೆಚ್ಚು ಒತ್ತು ನೀಡಬೇಕೆಂದು ಮನವಿ ಮಾಡಿದರು. ಇಲಾಖೆ ವತಿಯಿಂದ ನಮ್ಮಲ್ಲಿ ಈಗ ಆಲ್ರೆಡಿ ಮುಂಗಾರು ಮಳೆ ಪ್ರಾರಂಭ ಆಗಿದೆ. ಅದರಲ್ಲಿ ಮಳೆ ಉತ್ತಮವಾಗಿ ಎಲ್ಲ ತಾಲೂಕುಗಳಲ್ಲೂ ಮಳೆ ಬಂದಿದೆ. ಒಂದು ಲಿಂಗಸೂರು ತಾಲೂಕಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ 7 ತಾಲೂಕಿಗೆ ಹೋಲಿಸಿದಾಗ ಆ ತಾಲೂಕಲ್ಲಿ ಸ್ವಲ್ಪ ಕಡಿಮೆ ಮಳೆ ಆಗಿದೆ. ಬಟ್ ಎಲ್ಲ ತಾಲೂಕುಗಳಲ್ಲೂ ಮಳೆ ಆಗಿದೆ. 200% ಎಕ್ಸಸ್ ರೈನ್ಫಾಲೇ ಆಗಿದೆ. ಸೊ ನಮ್ಮಲ್ಲಿ ಈಗ ಈ ವರ್ಷ ಮುಂಗಾರಿಗೆ ನಮ್ಮ ಗುರಿ ಹೊಂದಿರೋದು ಕ್ಷೇತ್ರದ್ದು 5,41,000 ಹೆಕ್ಟೇರ್ ಪ್ರದೇಶದಲ್ಲಿ. ಅದರಲ್ಲಿ ನಮಗೆ ಮೇಜರಾಗಿ ನಮಗೆ ಹತ್ತಿ, ಭತ್ತ ಮತ್ತು ತೊಗರಿ ಮುಖ್ಯ ಬೆಳೆ ಬರುತ್ತೆ. ನಮಗೆ ಈಗ ಆಲ್ರೆಡಿ ನಮ್ಮಲ್ಲಿ ಸೀಡ್ಸ್ಗಳು ಅಂದರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ಸೂರ್ಯಕಾಂತಿ, ಭತ್ತ, ತೊಗರಿ, ಮೆಕ್ಕೆಜೋಳ, ಸಜ್ಜೆ ಈ ಎಲ್ಲವನ್ನು ಸಹ ಸಬ್ಸಿಡಿ ಮುಖಾಂತರ ನಾವು ವಿತರಣೆ ಮಾಡ್ತಾಯಿದ್ದೀವಿ.
ಹಾಗೆ ನಮ್ಮಲ್ಲಿ ಹತ್ತಿ ಬೀಜಗಳನ್ನು ಪ್ರೈವೇಟ್ ಡೀಲರ್ಸ್ನೇ ಇದನ್ನು ಮಾಡ್ತಾರೆ, ಕೊಡ್ತಾರೆ. ಅಂದರೆ ಪ್ರೈವೇಟ್ ಏನು ಡೀಲರ್ಸ್ ಇದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಅವರಿಂದನೇ ಸಹ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿಗೆ US ಅಗ್ರಿ ಸೀಡ್ಸನ್ನೇ ಹೆಚ್ಚಿಗೆ ಬೇಡಿಕೆ ಮಾಡ್ತಾರೆ. ಬಟ್ ನಮ್ಮ ಜಿಲ್ಲೆಯಲ್ಲಿ 51 ಕಂಪನಿಗಳದ್ದು 9,25,000 ಪ್ಯಾಕೆಟ್ಸ್ ನಮ್ಮ ಜಿಲ್ಲೆಗೆ ಸಪ್ಲೈ ಪ್ಲ್ಯಾನಲ್ಲಿ ಆಗಿದೆ. ಸೊ ಅದರಲ್ಲಿ 60,000 ನಮಗೆ US ಅಗ್ರಿ ಸೀಡ್ಸನ್ನೇ ಕೊಡ್ತಿದ್ದಾರೆ. ಸೊ ಅದನ್ನೇ ಬಗ್ಗೆನೇ ಹೆಚ್ಚಿನ ಒಲವನ್ನು ತೋರಿಸ್ತಿದ್ದಾರೆ, ಏನು US ಅಗ್ರಿ ಸೀಡ್ಸೇ ಬೇಕು ನಮಗೆ ಅಂತ. ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ, ಅದು ಈಲ್ಡೂ ಚೆನ್ನಾಗಿ ಬರುತ್ತೆ, ಡ್ರಾಟ್ ಇದ್ರೂ ಸ್ವಲ್ಪ ಚೆನ್ನಾಗಿ ಇಳುವರಿ ಬಂದಿದೆ ಅಂಥೇಳಿ. ಬಟ್ ನಾವಂತೀವಿ ಎಲ್ಲ ಸೀಡ್ಸ್ಗಳನ್ನು, ಎಲ್ಲ ಕಂಪನಿ ಸೀಡ್ಸ್ಗಳನ್ನು ಈಕ್ವಲಿ ಪರ್ಫಾರ್ಮ್ ಮಾಡುತ್ತವೆ. ಅವು ಕೆಲವೊಂದು ಬರ ಇದ್ದಿದ್ದರಿಂದ ಸ್ವಲ್ಪ ಈಲ್ಡಲ್ಲಿ ಕಡಿಮೆ ಆಗಿದೆ. ಆಮೇಲೆ ನಮ್ಮಲ್ಲಿ ಫರ್ಟಿಲೈಸರ್ಗೆ ಬಂದಾಗ ಜೆಸ್ಕಾಂ ಅಧಿಕಾರಿಗಳು ಗ್ರಾಹಕರ ಕುಂದುಕೊರತೆ ಸ್ಪಂದಿಸದೆ ಹಣ ವಸೂಲಿ ಮಾಡುವುದನ್ನು ಮುಂದುವರೆಸಿದ್ದಾರೆ. ಹೊಸ ಮೀಟರ್ಗೆ ಅರ್ಜಿ ಸಲ್ಲಿಸಿದರೆ ಮೀಟರ್ ಅಳವಡಿಸದೆ ವಿದ್ಯುತ್ ಕಳ್ಳತನ ಪ್ರಕರಣ ದಾಖಲಿಸಲಾಗುತ್ತದೆ. ಗ್ರಾಹಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದಲ್ಲಿ ಗ್ರಾಹಕರ ಆಯೋಗಕ್ಕೆ ದೂರು ನೀಡಲಾಗುತ್ತದೆ ಎಂದು ಹೈದರಾಬಾದ್ ಕರ್ನಾಟಕ ಗ್ರಾಹಕರ ಸಂಘದ ಅಧ್ಯಕ್ಷ ಶರತ್ ಕಳಸ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಬೋಳಮಾನದೊಡ್ಡಿ ರಸ್ತೆಯ ಆಶೀರ್ವಾದ ಕಾಲೋನಿಯ ನಿವಾಸಿ ವಿಕೆ ಆನಂದ ಎಂಬುವವರು RR ನಂಬರ್ 6026584333 2022 ನವೆಂಬರ್ 10ರಂದು ಮೀಟರ್ಗೆ ಅರ್ಜಿ ಸಲ್ಲಿಸಿದರು. 3 ತಿಂಗಳಾದರೂ ಬಿಲ್ ಬಾರದೆ ಇರುವುದರಿಂದ ಸಂಪರ್ಕಿಸಿದಾಗ 8,759 ರೂಪಾಯಿ ಬಿಲ್ ನೀಡಲಾಗಿತ್ತು. 2023 ಜನವರಿ 19ರಂದು ಅಧೀಕ್ಷಕ ಅಭಿಯಂತರರಿಗೆ ಲಿಖಿತ ದೂರು ನೀಡಿದರೂ 9 ತಿಂಗಳಾದರೂ ವಿದ್ಯುತ್ ಬಿಲ್ ನೀಡಿಲ್ಲ. 2023 ಸೆಪ್ಟೆಂಬರ್ 13ರಂದು ಗ್ರಾಹಕ ಕುಂದುಕೊರತೆ ನಿವಾರಣಾ ವೇದಿಕೆ ದೂರು ಸಲ್ಲಿಸಲಾಗಿದೆ. ಅಕ್ಟೋಬರ್ 4ರಂದು 2,600 ರೂಪಾಯಿ ದಂಡ ವಿಧಿಸಿ ಆದೇಶಿಸಲಾಗಿದೆ. ಸಮರ್ಪಕ ನ್ಯಾಯ ದೊರೆಯದೇ ಇರುವುದರಿಂದ ವಿದ್ಯುತ್ ಶಕ್ತಿ ಲೋಕಪಾಲ್ ಕಚೇರಿಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ವಿಚಾರಣೆ ಅಭಿಯಂತರರು 7 ಬಾರಿ ಗೈರು ಹಾಜರಾಗಿದ್ದಾರೆ. ಗ್ರಾಹಕರಿಗೆ ಪ್ರತಿ ವಿಚಾರಣೆಗೆ ಬೆಂಗಳೂರಿಗೆ ಅಲೆಬೇಕಿದೆ. ಅಧಿಕಾರಿಗಳು ಹಾಜರಿಯಾಗುವಂತೆ ಜೆಸ್ಕಾಂ ಅಧೀಕ್ಷಕರು ಸೂಚನೆ ನೀಡಬೇಕು. ಇಲ್ಲದೆ ಹೋದಲ್ಲಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗ್ರಾಹಕರಿಗೆ ಪ್ರತಿದಿನ 200 ರೂಪಾಯಿ ದಂಡ ಹಾಗೂ ಪ್ರಯಾಣ ನ್ಯಾಯವಾದಿಗಳ ವೆಚ್ಚ ಸೇರಿ ದಂಡ ಪಾವತಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಗ್ರಾಹಕರ ಅನೇಕ ನಿವಾಸದ ಬಂದ್ವಿ KEB ಅಧಿಕಾರಿಗಳಿಗೆ ಅವರ ತಪ್ಪುಗಳನ್ನು ತಿಳಿಸಿ ಹೇಳ್ತಾ ಬಂದು ಆ ತಪ್ಪುಗಳು ನಿವಾರಿಸ್ತಾ ಬಂದರೂ ಕೂಡ MHM ಹೊಂದಿರುವಂತಹ ಅಧಿಕಾರಿಗಳು ತಮ್ಮ ತಪ್ಪನ್ನ ತಿದ್ದಿಕೊಂಡು ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ. ನಾಗರಿಕಲ್ಲಿರುವಂತಹ ಶಿವರಾಜಪ್ಪ ಅನ್ನೋ ಒಬ್ಬ ಹಳ್ಳಿ ವ್ಯಕ್ತಿಗೆ ಮೀಟರ್ ಕೂಡಿಸಬೇಕು ಅಂತ ಅಪ್ಲಿಕೇಶನ್ ಕೊಟ್ಟಾಗ ಸುಮಾರು 6 ತಿಂಗಳ ನಂತರ ಮೀಟರ್ ಕೂಡಿಸಿ ನಮಗೆ ಕರೆಂಟ್ ಕನೆಕ್ಷನ್ ಕೊಟ್ಟು ಅದಕ್ಕೆ ಯಾವುದೇ ರೀತಿಯ ವಿದ್ಯುತ್ ಮಾಪನ ವಿದ್ಯುತ್ ಮೀಟರ್ನ ಅಳವಡಿಸಲಿಲ್ಲ. ಆದಮೇಲೆ ವಿದ್ಯುತ್ ಕಳ್ಳತನ ಆರೋಪ ಹೊರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ವರ್ಷ ಪತ್ರಿಕೆ ತಿಳಿಸಿದ್ವಿ. ಆ ಅಧಿಕಾರಿ ಮೇಲೆ ಸುಮಾರು 1,20,000 ರೂಪಾಯಿ ದಂಡ ಕೂಡ ಹಾಕಿಸಿದ್ವಿ ನಾವು. ಆದರೆ ಅಧಿಕಾರಿ ಆ ಆದೇಶದ ವಿರುದ್ಧ ಓಂಬುಡ್ಸ್ಮನ್ ಬೆಂಗಳೂರಿಗೆ ಹಾಜರಾಗಿ, ಸರ್ ನನಗೆ ಅನಾವಶ್ಯ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ಸುಳಿಸಲು ದಂಡ ಹಾಕಿಸಿದ್ದಾರೆ, ಅದಕ್ಕೋಸ್ಕರ ಒಂದು ತಿಂಗಳ ಕಾಲಾವಕಾಶ ಕೊಡಿ, ಸಂಬಂಧಪಟ್ಟಂಥ ದಾಖಲೆ ಸಲ್ಲಿಸ್ತೀನಿ ಅಂತ ಹೇಳಿ ಗುಲ್ಬರ್ಗ ಹೈಕೋರ್ಟಿಗೆ ಹೋಗಿ ತಡೆಯಾಗಿ ತಗೊಂಡಿದ್ರು. ನೋಡ್ರಿ, ನಾವು ವಿದ್ಯುತ್ ಗ್ರಾಹಕರು ವಿದ್ಯುತ್ ಬೇಕು ಅಂತ ನಾವು ಅರ್ಜಿ ಸಲ್ಲಿಸಿದಾಗ ವಿದ್ಯುತ್ ಎಲ್ಲ ಕನೆಕ್ಷನ್ ಕೊಟ್ಟು ಬೇಕಂದ್ರೆ ವಿದ್ಯುತ್ ಮಾಪಕ ಅಳವಡಿಸೋದಿಲ್ಲ. ಸುಮಾರು 10 ದಿನದ ನಂತರ ಅದೇ ಅಧಿಕಾರಿ ಬಂದು ವಿದ್ಯುತ್ ಕಳ್ಳತನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಥೆಫ್ಟ್ ಕೇಸ್ ಹಾಕಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಅದನ್ನ ಪರಿಹರಿಸೋಸ್ಕರ ನಾವು ಅದರ ಸಂಬಂಧಪಟ್ಟ ಅಧಿಕಾರಿ ಒಂದು ಅರ್ಜಿ ಸಲ್ಲಿಸಿ ಈಗ CCRFಗೆ ನಾವು ಅಟೆಂಡ್ ಆಗಿದ್ದೇನೋ ಆ ಅಧಿಕಾರಿ ಮೇಲೆ 1,20,000 ರೂಪಾಯಿ ದಂಡವನ್ನ ವಿಧಿಸುವಂತೆ ಕೋರಿ ಆತ ದಂಡ ವಿಧಿಸಿದಾಗ ಆ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಗೊಂಡಿದ್ರು. ಆ ತಡೆಯಾಜ್ಞೆ 14/1/2024 ದೇವದುರ್ಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಂಕರ ಅಡಿಕಿ ಇವರು ಶಿವರಾಜಪ್ಪ ನಾಗಡದಿನ್ನಿ ಎಂಬುವವರಿಗೆ ತೊಂದರೆ ಕೊಟ್ಟಿದ್ದರಿಂದ 26,000 ರೂಪಾಯಿ ದಂಡ ಕಟ್ಟುವಂತಾಗಿದೆ. ಹೈಕೋರ್ಟ್ ಸಹ ಜೆಸ್ಕಾಂ ಅಧಿಕಾರಿ ಅರ್ಜಿ ತಿರಸ್ಕರಿಸಿತ್ತು. ಕೂಡಲೇ ಜೆಸ್ಕಾಂ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು, ಇಲ್ಲದೇ ಹೋದಲ್ಲಿ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. 10/11/2022 ಒಂದು ಕಚೇರಿಗೆ ಒಂದು ಕೇಳಿದಾಗ ಅವರು 8,759 ರೂಪಾಯಿ ಬಿಲ್ ಆಗಿದೆ ಅಂತ ಹೇಳ್ತಾ ಹೋದ್ರೆ ಪ್ರತಿ ತಿಂಗಳಿಗೆ ಎಷ್ಟು ಬಂತು ಏನು ಬಂತು ಅಂತ ಕೇಳಿದ್ರೆ ಯಾವುದೇ ಉತ್ತರ ಇಲ್ಲವೇ ಇಲ್ಲ. ಅದಾದ ನಂತರ
ಆ ಒಂದು ವೇದಿಕೆ ನಾವು ದೂರು ಸಲ್ಲಿಸಿದ್ವಿ. ಯಾಕಂದ್ರೆ ಮೊದಲ ವಿದ್ಯುತ್ ಬಿಲ್ ಬಂದೇ ಇಲ್ಲ, ಆದರೆ ವಿದ್ಯುತ್ ಬಿಲ್ ಕೊಡುವಂತೆ ನಾವು ದೂರು ಸಲ್ಲಿಸಿದಾಗ ಆ ಒಂದು ವೇದಿಕೆ 4/10/2023 ವಿಚಾರಣೆ ಹಾಜರನ್ನು ತಿಳಿಸಿ ನಮ್ಮ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕೇವಲ 2,600 ರೂಪಾಯಿ ದಂಡ ಮಾತ್ರ ಹಾಕಿದ್ರು. ಆದರೆ ಈ CGRF ನಿಯಮಾವಳಿಗಳ ಪ್ರಕಾರ ನಾವು ಅರ್ಜಿ ಸಲ್ಲಿಸಿದಾಗ ಅರ್ಜಿಗೆ 10 ದಿನಗಳಾಗಿ ಯಾವುದೇ ರೀತಿಯ ಉತ್ತರ ಕೊಡದೇ ಇರುವಾಗ ಆ ಅವಧಿ ಮೀರಿದ ನಂತರ ಪ್ರತಿ ದಿನಕ್ಕೆ ರು 200ರಂತೆ ದಂಡ ವಿಧಿಸಿ ಆ ಅಧಿಕಾರಿಯಿಂದ ವಸೂಲು ಮಾಡಬೇಕು. ಆ ವಸೂಲು ಮಾಡುವಂತಹ ಒಂದು ಕಾರ್ಯವನ್ನ ಈಗಿರುವಂತಹ ಅಧಿಕಾರಿ ಅಂದ್ರೆ ಅಧೀಕ್ಷಕ ಅಭಿಯಂತರರು ಅವ್ರನ್ನ ಉಳಿಸೋದಕ್ಕೋಸ್ಕರ ಕೇವಲ 2,600 ರೂಪಾಯಿ ದಂಡ ಮಾತ್ರ ವಿಧಿಸಿದ್ರು. ಇದನ್ನ ಪ್ರಶ್ನಿಸಿ ನಾವು ಬೆಂಗಳೂರಿನ ಓಬುಡ್ಸ್ಮನ್ನಲ್ಲಿ ಪ್ರಕರಣ ದಾಖಲಿಸಿದ್ವಿ. ನೋಡ್ರಿ, ರಾಯಚೂರಿನ ಸಾಮಾನ್ಯ ಜನರಿಗೆ ವಿಷಯದ ಅರಿವೆ ಇರಲ್ಲ, ತಿಳಿದಿರಲ್ಲ, ಜ್ಞಾನ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಕೇವಲ ಬಂದು ದಂಡ ಹಾಕಿದ್ರೆ ದಂಡ ಕೊಡ್ತಾರೆ, ಇಲ್ಲ ಬಂದ್ರೆ ಪೊಲೀಸ್ ಕೇಸ್ ಆಗುತ್ತೆ, ನಾವೇ ಬೇಲ್ ಕೊಡಿಸಲಿಕ್ಕೆ ಕೋರ್ಟ್ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಎಲ್ಲ ಒಂದು ಕೇಸ್ ನಡೆದಿದೆ. ನಾರಾಯಣಗೌಡ ಅಂತ ಒಂದು ಸಿಮೆಂಟ್ ತಯಾರು ಮಾಡುವ ಒಬ್ಬ ವ್ಯಕ್ತಿಯ ಮೇಲೆ ಸಿಮೆಂಟ್ ಇಟಿ ತಯಾರು ಮಾಡುವ ಒಂದು ಫ್ಯಾಕ್ಟರಿ ಮೇಲೆ ದಾಳಿ. ಈ ಸಂದರ್ಭದಲ್ಲಿ ದೂರುದಾರ ವಿಕೆ ಆನಂದ, ನ್ಯಾಯವಾದಿಗಳಾದ ರವೀಂದ್ರ ಕುಮಾರ್, ದಾನದಪ್ಪ ಸಜ್ಜನ್, ಟಿ ಶಿವಕುಮಾರ್, ಮೆಹಬೂಬ್ ಸೇರಿದಂತೆ ಅನೇಕರಿದ್ದರು. ಇಚ್ಛಿತ ವಿಕಲತೆ ಸ್ಕಿಜೋಫ್ರೀನಿಯಾ ರೋಗ ಲಕ್ಷಣಗಳು ಕಂಡುಬಂದರೆ ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಕಾಯಿಲೆಯನ್ನು ತಡೆಗಟ್ಟಬಹುದಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಅವರು ಮೇ 30ರ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆರೋಗ್ಯ ಸಂಘ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆರಕ್ಷಕ ಕಾರಾಗೃಹ ಇಲಾಖೆ, ಅಬಕಾರಿ ಇಲಾಖೆ ಹಾಗೂ ರಿಮ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಸ್ಕಿಜೋಫ್ರೀನಿಯಾ ದಿನಾಚರಣೆಯ ಅಂಗವಾಗಿ ಜಾಗೃತಿ ಸಪ್ತಾಹ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನ ಮಾನಸಿಕ ಭಾವನೆಗೆ ತೊಂದರೆ ನೀಡುವುದೇ ಮಾನಸಿಕ ಕಾಯಿಲೆಯಾಗಿದ್ದು, ಸ್ಕಿಜೋಫ್ರೀನಿಯಾ ಒಂದು ಮಾನಸಿಕ ಕಾಯಿಲೆಯಾಗಿದ್ದು ಇದು ಯುವಕರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಕಾಯಿಲೆಯು ಹಂತ ಹಂತವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ಕಾಯಿಲೆಯನ್ನು ಕಂಡುಹಿಡಿದು ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಕಾಯಿಲೆಯನ್ನು ಗುಣಪಡಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಕಾಯಿಲೆಯು ಹೆಚ್ಚಾಗಿ ಆನುವಂಶಿಕವಾಗಿ ಬರುತ್ತದೆ. ಇದನ್ನು ಹೊರತುಪಡಿಸಿ ಕಾಯಿಲೆಯು ಸುತ್ತಮುತ್ತಲಿನ ವಾತಾವರಣದಿಂದ ಬರುವ ಸಾಧ್ಯತೆಗಳಿವೆ ಮತ್ತು ಮೆದುಳಿನಲ್ಲಿರುವ ರಾಸಾಯನಿಕಗಳ ವ್ಯತ್ಯಾಸದಿಂದಲೂ ಈ ಕಾಯಿಲೆ ಉಂಟಾಗಬಹುದು. ಇದರಿಂದ ವ್ಯಕ್ತಿಯಲ್ಲಿ ಸಂಶಯಗಳು ಉಂಟಾಗುತ್ತವೆ. ಈ ಕಾರಣದಿಂದ ಅವರು ಸಮಾಜದಿಂದಲೂ ದೂರ ಉಳಿಯುತ್ತಾರೆ. ಆದ್ದರಿಂದ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಅವಶ್ಯಕತೆ ಇದೆ ಎಂದರು. ಇಂಪಲ್ಸಸ್ ಒಂದೊಂದು ಕಡೆ ಒಂದು ಅವನು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾವೆ. ಅವು ಕನೆಕ್ಷನ್ ಸರಿಗಾಗಲಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಈ ಥರ ಮಾನಸಿಕ ಕಾಯಿಲೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ರೀತಿಯಾಗಿ ಈಗಾಗಲೇ ನಾವು ಹೇಳ್ದಂಗೆ ಕೆಲವರು ಡ್ರಗ್ಸ್ಗೆ ಅಡಿಕ್ಟ್ ಆದರೆ ಅಂಥ ಡ್ರಗ್ಸ್ ಅಡಿಕ್ಟ್ ಆದಂಥ ಕೆಲವು ಬರುವಂಥ ಚಾನ್ಸಸ್. ಸೊ ಒಂದು ಫ್ಯಾಮಿಲಿ ಮೆಂಬರ್ಸಲ್ಲಿ ಇಂದ ಯಾರಿಗಾದ್ರೂ ಇದ್ದರು, ಅಥವಾ ಎರಡನೇದಾಗಿ ಎನ್ವೈರನ್ಮೆಂಟಲ್ ಸಿಚುವೇಶನ್ ಕೆಲವರು ಒತ್ತಡಕ್ಕೆ ಒಳಗಾಗ್ತಾರೆ. ಅದಾದ ನಂತರ ಮೂರನೇದಾಗಿ ಹೇಳಿದೆ ನಾನು, ಇದು ನಮ್ಮ ಮೆದುಳಲ್ಲಿರ್ತಕ್ಕಂಥ ರಾಸಾಯನಿಕಗಳಲ್ಲಿ ವ್ಯತ್ಯಾಸ ಆದರೆ ಅದರ ನಾಲ್ಕನೇದಾಗಿ ನಮ್ಮದು ಏನು ಡ್ರಗ್ಸು ಅಥವಾ ಅದಕ್ಕೆ ಅಡಿಕ್ಟ್ ಆದರೆ ಬರುವಂಥ ಚಾನ್ಸಸ್ ಇರ್ತದೆ. ಇದು ಪ್ರಾರಂಭದಲ್ಲೇ ಸಣ್ಣ ಸಣ್ಣದಾಗಿ ಕಾಣಿಸ್ಕೊಡ್ತದೆ. ಮೊದಲನೇದಾಗಿ ಏನಾಗಿರ್ತದೆ ಅಂದರೆ ಮಾನಸಿಕ ಬಿಹೇವಿಯರಲ್ ಚೇಂಜಸ್ ಬರ್ತದೆ. ಮನುಷ್ಯ ಒಂಥರ ಹ್ಯಾಕ್ ಮಾಡೋದು, ಮಾನಸಿಕವಾಗಿ ಒಂಥರ ಅವನು ಈ ಜೀವನದಲ್ಲಿ ಏನಿಲ್ಲಪ್ಪ ನಾನು ಯಾಕೆ ಇದು ಅಂತ ಒಂಥರ ತನ್ನ ಒಂದು ಇದ್ರ ಬಗ್ಗೆ ಮೈ ಮೇಲೇ ಅಂತಾರೆ ಅಂದರು ಟೈಮ್ಗೆ ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದು ಅವೆಲ್ಲ ಬಿಟ್ಬಿಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಡೆಲ್ಯೂಷನ್ಸ್ ಅಂತ ಸ್ಟಾರ್ಟ್ ಆಗ್ತದೆ. ಡೆಲ್ಯೂಷನ್ಸ್ ಅಂದರೆ ಸಂಶಯಗಳು, ಎಲ್ಲ ಕಡೆ ಸಂಶಯ ಮಾಡೋದು. ನನಗೆ ಯಾರೋ ಏನೋ ಮಾಡ್ತಾ ಇದ್ದಾರೆ, ಏನೋ ಇದು ಆಗ್ತಾ ಇದೆ, ಇವರೆಲ್ಲ ನನ್ನ ಬಗ್ಗೆ ಎಲ್ಲ ಕ್ಯಾಮ್ರಾ ಇಟ್ಕೊಂಡು TV ಇದರಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಹೋಗ್ತಾನೆ. ಈ ರೀತಿಯಾಗಿ ಅವನು ಫಸ್ಟ್ ಸ್ಟಾರ್ಟಿಂಗಿಂದ ಲಾಸ್ಟ್ ಸ್ಟೇಜ್ಗೆ ಹೋಗೋತನ ಏನಾಗುತ್ತೆ, ಅವರಿಗೆ ಒಂದು ಮಾನಸಿಕ ಕಾಯಿಲೆಯಿಂದ ಅವನು ಸೊಸೈಟಿಯಿಂದ ದೂರ ಆಗ್ತಾನೆ. ಈ ಕಾಯಿಲೆಗಳು ಭಾಳ ಇಂಪಾರ್ಟೆಂಟು. ಅದು ವಿಶೇಷವಾಗಿ ಯುವಕರಲ್ಲಿ ಯಾರು ಒತ್ತಡಕ್ಕೆ ಒಳಗಾಗ್ತಾರೆ, ಯಾರು ಮನೇಲಿರ್ತಾರೋ
ಇದೇ ವೇಳೆ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ ಅವರು ಮಾತನಾಡಿ, ಸ್ಕಿಜೋಫ್ರಿನಿಯಾ ಕಾಯಿಲೆಯು ಗರ್ಭಿಣಿ ಮಹಿಳೆಯರಲ್ಲಿ ಬರುವ ಸಾಧ್ಯತೆಗಳಿದ್ದು, ಗರ್ಭಿಣಿ ಮಹಿಳೆಯರೊಂದಿಗೆ ಸಮಾಲೋಚನೆಗಳನ್ನು ನಡೆಸಿ ಹೆಚ್ಚು ಮಾನಸಿಕ ಆರೋಗ್ಯ ಶಿಬಿರಗಳನ್ನು ನಡೆಸುವಂತೆ ತಿಳಿಸಿದರು. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರಾದ ಮನೋಹರ್ ವೈ ಪತ್ತಾರ್ ಅವರು ಉಪನ್ಯಾಸ ನೀಡಿ, ಜನಸಂಖ್ಯೆಯ ಕೇವಲ 1.5% ಜನರಲ್ಲಿ ಸ್ಕಿಜೋಫ್ರಿನಿಯಾ ಕಾಯಿಲೆ ಕಂಡುಬರುತ್ತದೆ. ಈ ವರ್ಷದ ಘೋಷವಾಕ್ಯದಂತೆ ಸ್ಕಿಜೋಫ್ರಿನಿಯಾ ಕಾಯಿಲೆಯನ್ನು ಸಮುದಾಯದ ಶಕ್ತಿಯಿಂದ ಗುಣಪಡಿಸಬಹುದಾಗಿದೆ. ಸಮಾಜದಲ್ಲಿ ಕಾಯಿಲೆಯು ಲಕ್ಷಣವಿರುವ ವ್ಯಕ್ತಿಗೆ ಚಿಕಿತ್ಸೆ ನೀಡಿದಲ್ಲಿ ಆ ವ್ಯಕ್ತಿ ಸಮಾಜದಲ್ಲಿ ಉತ್ತಮವಾದ ಜೀವನವನ್ನು ನಡೆಸುತ್ತಾನೆ ಎಂದರು. ಈಗಾಗಲೇ ಇಲಾಖೆಯಿಂದ ಮತ್ತು ಮಾನಸಿಕ ರೋಗ ಕಾರ್ಯಕ್ರಮದಡಿಯಲ್ಲಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾನಸಿಕ ರೋಗಗಳನ್ನು ನಿಯಂತ್ರಿಸಲು ಮನೋ ಚೈತನ್ಯ ಕಾರ್ಯಕ್ರಮದಂತಹ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಒಂದು ರಾಷ್ಟ್ರ ಮುಂದುವರಿಯಲು ಪ್ರತಿಯೊಬ್ಬರ ಮಾನಸಿಕ ಸ್ಥಿತಿಗತಿ ಉತ್ತಮವಾಗಿರಬೇಕು ಎಂದರು. ಫೀಲ್ಡ್ ವಿಸಿಟ್ ಅಲ್ಲಿ ಕಂಡು ಬಂದರೆ ನೀವು ನಮ್ಮ DMHP ಟೀಮ್ಗೆ ರೆಫರ್ ಮಾಡಬೇಕು. ನಮ್ಮಲ್ಲಿ ಸೈಕಾಟ್ರಿಸ್ಟ್ ಮತ್ತು ಕೌನ್ಸಿಲರ್ ಆ್ಯಂಡ್ ಸೈಕಾಲಜಿಸ್ಟ್ ಎಲ್ಲ ಟೀಮ್ ಇದೆ. ಸೊ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಕಾಲ್ ಟು ಆನ್ಲೈನ್ ಟೆಲಿಮಾನಸ್ ಟೋಲ್ ಫ್ರೀ ನಂಬರ್ 14416 ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಅಡ್ವೈಸ್. ಸೊ ಮೇನ್ಲಿ at all levels, schools, college, community level awareness ಆಗಬೇಕು regarding the disease, because there are still myths saying that ಇದು schizophrenia ಪೂರ್ವ ಜನ್ಮದ ಪಾಪದ ಕರ್ಮ ಅಂತ still they are believing, plus ದೆವ್ವಭೂತದಿಂದ ಆಗೋದು ಅಂತ, ಮತ್ತೆ ಮಾಟ ಮಂತ್ರ ಅಂತ ಅದರಿಂದ ಆಗೋದು ಅಂತ. ಸೊ ಜಾಸ್ತಿ ಎಲ್ಲ ಆಶಾ ವರ್ಕರ್ಸು they should ಮತ್ತೆ ಎಲ್ಲ ಫೀಲ್ಡ್ ಸ್ಟಾಫ್, ನಮ್ಮ ಹೆಲ್ತ್ ಸ್ಟಾಫ್ ಅವೇರ್ನೆಸ್ ಆಗಬೇಕು ರಿಗಾರ್ಡಿಂಗ್ ದ schizophrenia disease. So next slogan regarding schizophrenia this year, celebrating the power of community kindness. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ, ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ, ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ ಡಾಕ್ಟರ್ ಯಶೋಧ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಿವಕುಮಾರ್, ಜಿಲ್ಲಾ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರಜ್ವಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಒಬ್ಬರಿಗೆ 2 ಬಾರಿ ವಿಭಿನ್ನವಾಗಿ ವಯಸ್ಸಿನ ಪ್ರಮಾಣ ಪತ್ರ ನೀಡಲಾಗಿದ್ದು, ಈ ಕುರಿತು ತನಿಖೆ ನಡೆಸಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಯುವ ಬ್ರಿಗೇಡ್ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ತಿಪ್ಪಮ್ಮ ತಂದೆ ಮಲ್ಲಪ್ಪ ಇವರಿಗೆ ದಿನಾಂಕ 10/4/2023 ಎಕ್ಸ್ರೇ ಪರಿಶೀಲಿಸಿ ಸದರಿ ರೇಡಿಯೋಲಾಜಿಸ್ಟರು 15ರಿಂದ 19 ವರ್ಷ ವಯಸ್ಸಿದೆ ಎಂದು OPD ಚೀಟಿ ಮೇಲೆ ನಮೂದಿಸಿದ್ದಾರೆ. ಆದರೆ ಅದೇ ತಿಪ್ಪಮ್ಮ ತಂದೆ ಇವರಿಗೆ 13/4/2023 ಜಿಲ್ಲಾ ಶಸ್ತ್ರಚಿಕಿತ್ಸಕರು 20ರಿಂದ 23 ವಯಸ್ಸಿದೆ ಎಂದು ದೃಢೀಕೃತ ವಯಸ್ಸಿನ ಪ್ರಮಾಣ ಪತ್ರ ನೀಡಿದ ಬಗ್ಗೆ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ರಿಮ್ಸ್ ಬೋಧಕ ಆಸ್ಪತ್ರೆಗೆ ವಯಸ್ಸಿನ ಪ್ರಮಾಣ ಪತ್ರ ಪಡೆಯಲು ಬಂದ ಕುಮಾರಿ ತಿಪ್ಪಮ್ಮ ತಂದೆ ಮಲ್ಲಪ್ಪ ಇವರಿಗೆ ದಿನಾಂಕ 1/4/23 ಎಕ್ಸ್ರೇಗಳನ್ನು ಪರಿಶೀಲಿಸಿದ ರೇಡಿಯಾಲಿಸ್ಟ್ ಅವರು 15ರಿಂದ 19 ವಯಸ್ಸಿದೆ ಎಂದು OPD ಚೀಟಿಗಳನ್ನು ನಮೂದಿಸಿ ನೀಡಿರುತ್ತಾರೆ. ಪುನಃ ಪರಿಶೀಲಿಸಿದರೆ 13ನೇ ತಾರೀಕು 4ನೇ ತಿಂಗಳು ಜಿಲ್ಲಾ ಶಸ್ತ್ರಚಿಕಿತ್ಸಕರು 20ರಿಂದ 23 ದೃಢೀಕೃತ ವಯಸ್ಸಿನ ಪ್ರಮಾಣ ಪತ್ರವನ್ನು ಅಕ್ರಮವಾಗಿ ಕೊಟ್ಟಿರುವುದು ಕಂಡುಕೊಂಡು ಬರ್ತೀವಿ. ಇದನ್ನು ಪರಿಶೀಲಿಸಬೇಕಾಗಿ ರೇಡಿಯೋಲಾಜಿಸ್ಟರು 15ರಿಂದ 19 ವರ್ಷ ವಯಸ್ಸು ಎಂದು ಪ್ರಮಾಣ ಪತ್ರ ನೀಡಿದರೆ, ಶಸ್ತ್ರಚಿಕಿತ್ಸಕರು 20ರಿಂದ 23 ವರ್ಷ ವಯಸ್ಸು ಎಂದು ಪ್ರಮಾಣ ಪತ್ರ ನೀಡಿದ್ದು ಏಕಾಏಕಿ ವಯಸ್ಸು ಹೆಚ್ಚಾಗಿದ್ದು ಹೇಗೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಕೂಡಲೇ ಈ ಕುರಿತು ಪರಿಶೀಲಿಸಿ ತನಿಖೆ ನಡೆಸಿ ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಮಾಚಾರ್ಲಾ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಕರೆಕಲ್ ಗ್ರಾಮದ ಕೃಷ್ಣಾ ನದಿ ತಡದಲ್ಲಿ 5,09,550 ರೂಪಾಯಿ ಮೌಲ್ಯದ 375 ಕ್ಯೂಬಿಕ್ ಮೀಟರ್ ಮರಳು ಸಂಗ್ರಹ ಆರೋಪದ ಮೇರೆಗೆ ಕರೆಕಲ್ ಗ್ರಾಮದ ಅಯ್ಯಾರೆಡ್ಡಿ ಗೌಡ ಎಂಬುವವರ ವಿರುದ್ಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ವಿಶ್ವನಾಥ ಪಟ್ಟಿ ನೀಡಿದ ಮಾಹಿತಿ ಮೇರೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧೀಕ್ಷಕರು, ಲೋಕೋಪಯೋಗಿ ಇಲಾಖೆ ಅಭಿಯಂತರರು, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಕರೆಕಲ್ ಗ್ರಾಮದ ಕೃಷ್ಣಾ ನದಿ ದಡಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅಯ್ಯಾರೆಡ್ಡಿ ಗೌಡ ಅವರು
ಅಕ್ರಮವಾಗಿ ಮರಳು ಸಂಗ್ರಹಿಸಿರುವುದು ಪತ್ತೆಯಾಗಿದೆ. ಅಕ್ರಮವಾಗಿ ಮರಳು ಸಂಗ್ರಹ ಮಾಡಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಅಯ್ಯಾರೆಡ್ಡಿ ಗೌಡ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಿಣಿಗೇರ ರಾಯಚೂರು ರಾಜ್ಯ ಹೆದ್ದಾರಿ ಚತುಷ್ಪಥ ರಸ್ತೆಯನ್ನಾಗಿ ಮೇಲ್ದರ್ಜೆಗೆ ನೋಟಿಸ್ ನೀಡಿ ಭೂಸ್ವಾಧೀನ ಬಳಿಕ ಪರಿಹಾರದ ಕ್ರಮ ಡಿಸಿ ಚಂದ್ರಶೇಖರ್ ನಾಯಕ್. ಜನನ ಮರಣ ಪ್ರಮಾಣ ಪತ್ರ ಕುರಿತು ತರಬೇತಿ ಕಾರ್ಯಾಗಾರ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಜನನ ಮರಣ ಪ್ರಮಾಣ ಪತ್ರ ನೀಡುವ ಕೆಲಸ ಜವಾಬ್ದಾರಿಯಿಂದ ನಿರ್ವಹಿಸಿ. ಡಾಕ್ಟರ್ ಟಿ ರೋಣಿ. ಮುಂಗಾರು ಹಂಗಾಮಿಗೆ ಅಗತ್ಯ ಬೀಜ ರಸಗೊಬ್ಬರ ದಾಸ್ತಾನು. ದೇವಿಕಾ ಆರ್. ಜೆಸ್ಕಾಂ ಅಧಿಕಾರಿಗಳು ಮೀಟರ್ ನೀಡದೆ ಗ್ರಾಹಕರಿಗೆ ಅನ್ಯಾಯ ಸರಿಪಡಿಸದಿದ್ದರೆ ಕಾನೂನು ಕ್ರಮ. ಶರತ್ ಕಳಸ. ಸ್ಕಿಜೋಫ್ರೇನಿಯಾ ಕಾಯಿಲೆಯನ್ನು ಚಿಕಿತ್ಸೆಯ ಮೂಲಕ ಪ್ರಾಥಮಿಕ ಹಂತದಲ್ಲಿ ತಡೆಗಟ್ಟಬಹುದಾಗಿದೆ. ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು. ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲೆ ನೀಡುವಲ್ಲಿ ಲೋಪ, ಕ್ರಮಕ್ಕೆ ಆಗ್ರಹಿಸಿ ಮನವಿ. ಕಾರೇಕಲ್ನಲ್ಲಿ ಅಕ್ರಮ ಮರಳು ದಾಸ್ತಾನು ಕೇಸ್ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ